ಈಗ 250 to 350 350. ಇದು ಟ್ಯಾಕ್ಸ್ ಬ್ರಾಕೆಟ್ ಕೆಳಗಡೆ ಬರುತ್ತೆ. ಬಿಕಾಸ್ ನೋಡದೇ ಇರೋರಿಗೆ 350cc ಗಾಡಿ ಮೇಲೆ ಯಾವ್ದಾದ್ರು ತಗೋತಾ ಇದ್ದೀರಾ 28% GST ಇರೋದು 40% ಆಗಿದೆ. 350cc ಕಡಿಮೆ ಆದರೆ 28% ಇರೋದು 18% GST ಆಗಿದೆ. ಅದಕ್ಕೆ ಎಷ್ಟೋ ಗಾಡಿಗಳು 400cc ಸೆಗ್ಮೆಂಟೇ ಮುಗಿಸಿ 350 ಕೆಳಗಡೆ ಬರ್ತಾರೆ. ಇನ್ ವಿಚ್ ಟ್ರೈಂಫ್ ಇಸ್ ಆಲ್ಸೋ ಒನ್. ವಿಲ್ ಕಮ್ ಟು ದಟ್ ಸೆಗ್ಮೆಂಟ್ 250 to 350. ಇದು ತುಂಬಾ ಟ್ರಿಕ್ಕಿ ಸೆಗ್ಮೆಂಟ್ ಇದು. ಬಟ್ ತುಂಬಾ ಮೋಸ್ಟ್ ಪಾಪ್ಯುಲರ್ ಆಲ್ಸೋ. ಮೋಸ್ಟ್ ಪಾಪ್ಯುಲರ್ ಅಂಡ್ ಆಸ್ಪಿರೇಷನಲ್ ಸೆಗ್ಮೆಂಟ್. ಇವಾಗಂತೂ ರೇಟ್ ಕಡಿಮೆ ಆದ್ಮೇಲೆ ಸ್ಟಾರ್ಟ್ ಮಾಡಿಬಿಡಿ, ನೀವೇ ಸ್ಟಾರ್ಟ್ ಮಾಡಿ. ಸೇಮ್ ಕಂಡೀಷನ್. ಸೊ ಯಾಕೆ ಸೇಮ್ ಕಂಡೀಷನ್ಸ್ ಅಂತೀವಿ ಅಂದ್ರೆ ಎಲ್ಲಾರು ಅನ್ಕೋತೀವಿ ಒಂದ್ಸಲ ಲೇ ಲಡಾಕ್ ಹೋಗ್ಬಿಡ್ತೀವಿ, ಲಾಂಗ್ ಹೋಗ್ತೀವಿ, ಯಾರು ಮಾಡಲ್ಲ. ಆಮೇಲೆ ಲೇ ಲಡಾಕ್ ಹೋದ್ರು 5 ವರ್ಷದಲ್ಲಿ ಒಂದ್ಸರಿ ಹೋಗ್ಬೋದು. ಆರ್ ಯು ಕ್ಯಾನ್ ಆಲ್ವೇಸ್ ಟೇಕ್ ರೆಂಟಲ್ ಆಪ್ಷನ್ಸ್. ಕರೆಕ್ಟ್. ಸೊ ಅದಿದ್ದೇ ಇರುತ್ತೆ. ಸೊ 40 kilometers ಇನ್ಸೈಡ್ ಬ್ಯಾಂಗ್ಳೂರ್ ಇಸ್ ಅ ವೆರಿ ಕ್ರಿಟಿಕಲ್ ಕಂಡೀಷನ್ ಫಾರ್ ಮಿ. ಬಿಕಾಸ್ ಬೇರೆ ಕಡೆ ಓಡಾಡೋದಿದ್ರೆ ಕಂಡೀಷನ್ ಬೇರೆ ಆಗುತ್ತೆ. ಈ ಟ್ರಾಫಿಕಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಈಟ್ ಡೆಸಿಪೇಷನ್ ಕರೆಕ್ಟ್ ಆಗಿರಬೇಕಿಲ್ಲ. ನೀವೇ ಈಟ್ ಡೆಸಿಪೇಷನ್ ಆಬ್ಜೆಕ್ಟ್ ಆಗ್ಬಿಡ್ತೀರ. ನೀವು ಅಭಿಷೇಕ್ ಅದೇ ಪ್ರಾಬ್ಲಮ್ ಆಗುತ್ತೆ. 40 ಕಿಲೋಮೀಟರ್ ಇಲ್ಲದೆ ಇದ್ರು ಬ್ರೋ 20 to 30 ಅಂತ 40 ಆಗುತ್ತೆ. 40 ಆಗುತ್ತೆ ಬ್ರೋ ಬೆಂಗಳೂರಲ್ಲಿ. ನಾನು ಆವರೇಜ್ 140 ಅಂತ Fair, ಹೇಳ್ತೀನಿ. ಎಷ್ಟೊಂದು ಜನ ಬೇರೆ ಕಡೆ ಆದ್ರೆ 60-70 ಕಿಲೋಮೀಟರ್ ಓಡಾಡ್ತಾರೆ. ಅದು ನಿಜ, ಅದು ನಿಜ. So ಅದಕ್ಕೆ ಈಗ ಅದಿರ್ಲಿಲ್ಲ ಅಂದ್ರೆ ಅಗೇನ್ ಡ್ಯೂಕ್ ಅಡ್ವೆಂಚರ್ ದೇರ್ ಆಲ್ ವೆರಿ ಗುಡ್. ಸರಿ, ಓಕೆ. But 40 kilometers inside Bangalore, just now I have experienced what it feels like. So I know it very well. Okay. And I have ridden Triumph also extensively inside Bangalore city. ಓಕೆ. Full ಇದೆಲ್ಲ ಒಳ್ಳೆ ಹೌದು ಪ್ಯಾಂಟ್ ಹಾಕ್ಲೇಬೇಕು. Okay. Yes, bro, ಬನ್ನಿ, 20 ಹಳೆದು ಹೊಸದು? ಹಳೇದು ಸ್ಪೀಡ್ 400 ಹೊಸದು ಹೀಟಿಂಗ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಪರವಾಗಿಲ್ಲ. Okay. KTM ಅಲ್ಲೂ ಅಷ್ಟೇ, ಟ್ರಯಂಫ್ ಅಲ್ಲೂ ಅಷ್ಟೇ ಇಂಪ್ರೂವ್ ಆಗಿದೆ. 250 to 350 ಮೋಸ್ಟ್ ಪಾಪ್ಯುಲರ್ ಸೆಗ್ಮೆಂಟ್ ಶೂಟ್. ರೀಸೆಂಟ್ ಗೇಮ್ ಚೇಂಜರ್ ನನಗೆ RTX ತುಂಬ ಇಷ್ಟ ಆಯಿತು. ಇನ್ಸೈಡ್ ದ ಸಿಟಿ ವೆರಿ ಗುಡ್. ಬಿಫೋರ್ ದಟ್ ನಾನು ವಿಸ್ಟ್ರಾಮ್ ಸಜೆಸ್ಟ್ ಮಾಡ್ತಿದ್ದೆ, ವೆರಿ ಅಂಡರ್ ರೇಟೆಡ್. ಸುಜುಕಿ ವಿಸ್ಟ್ರಾಮ್ ಸಿಟಿ ಒಳಗೆ ಎಕ್ಸಲೆಂಟ್ ಗಾಡಿ. ಅಕೇಶ್ನಲ್ ಹೈವೇ ರೈಟ್ಸ್ 140-145 ತನಕ ಆರಾಮಾಗಿ ಹೋಗುತ್ತೆ. 110, 120 ಸಖತ್ ಕ್ರೂಸಿಂಗ್. ತುಂಬ ಲೈಟ್ ವೆಯ್ಟು, ಪಿಲಿಯನ್ ಕೂರ್ಸ್ಕೊ ಹೊಡಿಬೋದು. ನಮ್ಮ ಗ್ರೂಪಲ್ಲೇ ಇತ್ತು 2-3 ಗಾಡಿ. ನಾನು ಈ ಗಾಡಿ ಹಿಂಗೂ ಓಡಿಸ್ಬೋದಾ ಅನ್ನೋ ರೇಂಜ್ಗೆ ಓಡಿಸ್ತಾರೆ ಜನ ಅದನ್ನು. ಸೊ ವೆರಿ ಗುಡ್ ಇಟ್ ವಾಸ್. RTX ವೈ ಓವರ್ ವಿಸ್ಟ್ರಾಮ್ ಐ ಸಜೆಸ್ಟ್ ಇಸ್ ನೀವು ಕೊಡೋ ದುಡ್ಡಿಗೆ ಸಿಕ್ಕಾಪಟ್ಟೆ ಕೊಟ್ಬಿಡಿ. ಗಾಡಿನೇ ಇಲ್ವಲ್ಲ ಬ್ರೋ, ಅದೇ ಮೇಜರ್ ಬರುತ್ತೆ. ಇಲ್ಲ ಪ್ರೊಡಕ್ಷನ್ ಸ್ಲೋ ಆಗಿ ರ್ಯಾಂಪ್ ಅಪ್ ಮಾಡ್ತಾರೆ. ಇವಾಗ ಜಾಸ್ತಿ ಬರ್ತಿದೆ, ಡೆಲಿವರೀಸ್ ಕೊಡ್ತಿದ್ದಾರೆ, ಶುರು ಆಗುತ್ತೆ. ಅದೆರಡು. ಇನ್ನು ಸ್ವಲ್ಪ ರೆಟ್ರೋ ಸ್ಟೈಲಲ್ಲಿ ಹೋಗೋದಿದ್ರೆ CB 350 ಇಸ್ ಆಲ್ಸೋ ಗುಡ್. ಹೋಂಡಾ. ರಾಯಲ್ ಎನ್ಫೀಲ್ಡ್ ಸಿಟಿಗೆ ಓಕೆ, ಅಕೇಶ್ನಲ್ ಹೈವೇ ರೈಡ್ಸ್ಗೆ ಇಟ್ ವೋಂಟ್. ಸಿಟಿಲೂ ಅಗೇನ್ ಹೆವಿ 80-100 ಎನಿಥಿಂಗ್ ಅಬೌವ್ ದಟ್ ಇಟ್ ವಿಲ್ ಫೀಲ್ ಸ್ಟ್ರೆಸ್ಡ್. ಓಕೆ. ನಂದು ಏನೇನು ಆಪ್ಷನ್ಸ್ ಇದೆ? ಡ್ಯೂಕ್ ಒಂದಿದೆ ಬ್ರೋ, ತುಂಬಾ ಇದೆ. ಡ್ಯೂಕ್ ಇದೆ, ಇವಾಗ SD ಬರುತ್ತೆ, ಅದರಲ್ಲಿ ಜಾವಾ SD ಬರುತ್ತೆ. ಟ್ರಯಂಫ್ ಡೌನ್ ಸೈಜ್ ಮಾಡ್ತಿದ್ದಾರೆ ಇಂಜಿನ್. ಡ್ರೈವ್ ಇವಾಗ ಡೌನ್ ಸೈಜ್ ಮಾಡ್ತಾರೆ. ಬೋನ್ವಿಲ್ 350 ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸ್ಪೀಡು ಕಡಿಮೆ ಆಗುತ್ತೆ ಅನ್ಸುತ್ತೆ. ಸ್ಪೀಡು ಮಾಡ್ತಾರೆ. 398 ಇಂದ ಅದು ಕಡಿಮೆ ಆಗುತ್ತೆ. ಫುಲ್ ಟ್ರೈಮ್ ಪ್ರೈಸ್ ವಿಲ್ ಬಿ ಅಂಡರ್ 350. ತುಂಬಾ ಜನ ಇವತ್ತು ಲಾಸ್ ಮಾಡ್ಕೊಂಡು ಸೆಲ್ ಮಾಡ್ತಿರ್ತಾರೆ ಅವರು. ಅದು ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಟ್ ಅಫಿಷಿಯಲ್ ಆಗಿ ಇವಾಗ ಅಫಿಷಿಯಲ್ ಅನ್ನೋಕ್ಕಿಂತ ಅಲ್ಲಿ ಇಲ್ಲಿ ನ್ಯೂಸ್ ಬಂದಿರೋದು ಬೋನ್ವಿಲ್ ಅಂತೂ ಬಂದೇ ಬರುತ್ತೆ 350. ಎಂಟೈರ್ ಟ್ರೈಮ್ ಪ್ರೈಸ್ ವಿಲ್ ಬಿ 350. ಓಕೆ ಫೈನ್. ಡ್ಯೂಕ್ ವಿಲ್ ಬಿ ಅವೈಲೇಬಲ್ ಇನ್ 350 and 390 ಬೋತ್. ಪ್ರೈಸಿಂಗ್ಗೆ ಬ್ರೋ ರೇಂಜ್ ಇವಾಗ ಡ್ಯೂಕ್ ಇದೆ, TVS RTX ಇದೆ ಅದೇ ಸೆಗ್ಮೆಂಟ್ ಅಲ್ಲಿ, ಪ್ಲಸ್ ರಾಯಲ್ ಎನ್ಫೀಲ್ಡ್ ಇದೆ, ವಿಸ್ಟ್ರಾಮ್ ಸುಜುಕಿ ಇದೆ, ಹೋಂಡಾದು ಬೈಕ್ಸ್ ಇದೆ, ಜಾವಾ SD ಇದೆ, ಹಾರ್ಲಿ ಡೇವಿಡ್ಸನ್ ಅದು ಆಮೇಲೆ ಮಾತ್ರ 440cc ಅದು. ಬಿಕಾಸ್ ಎನಿವೇಸ್ ಅದು ಹೇಳೋದು ಯಾವ್ದು ಇಲ್ವಲ್ಲ ಇದರಲ್ಲಿ. FZ 250 ಇತ್ತು, ಡಿಸ್ಕಂಟಿನ್ಯೂ. ಯಮಾದು R3 ಇದೆ. ಅದು ತುಂಬಾ ಕಾಸ್ಟ್ಲಿ ಅಂತ ಎಷ್ಟು ಜನ ನೋಡಕ್ಕೆ ಹೋಗಲ್ಲ. ಒನ್ ಟೈಮ್ ನನ್ನ ಸ್ಕ್ರೀನ್ ಸೇವರ್ ಆಗಿತ್ತು ಅದು R3 ತಗೋಬೇಕು ಅಂತ. ಎಸ್ ಬ್ರೋ. ಕವಾಸಾಕಿ ನಿಂಜಾ 300 ಇದೆ. ಡೆಫಿನೆಟ್ಲಿ ತುಂಬಾ ಆಪ್ಷನ್ಸ್ ಇದೆ. ರೈಟ್. ಒಂದೇನಂದ್ರೆ ಯಾವ ಲೆವೆಲ್ ಆಪ್ಷನ್ಸ್ ಇದೆ ಅಂದ್ರೆ ಫುಲ್ ಮಕ್ಕರ್ ಆಗ್ಬಿಡ್ಬೇಕು. ಹೌದು. ಇವಾಗ ಫಾರ್ ಎಕ್ಸಾಂಪಲ್ ಸಂಬಡಿ ಲೈಕ್ ಮೀ ಹೂ ರೈಡ್ಸ್ 40 kilometers a day, does occasional highways, but if I'm also doing track days, ಗುರು ಇವತ್ತು ಟ್ರ್ಯಾಕ್ ಡೇ ಮಾಡೋದು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಓಕೆ. ನಿಮಗೆ ವಾರಕ್ಕೆ ಅದು ಒಂದು ಸೆಷನ್ಗೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಗೆ ಟ್ರ್ಯಾಕಲ್ಲಿ, ಗೋಕಾರ್ಟ್ ಟ್ರ್ಯಾಕ್ಸಲ್ಲಿ ನೀವು ಗಾಡಿ ಓಡಿಸೋದಾದ್ರೆ ನಿಮ್ಗೆ ಆಗೋ ಖರ್ಚು 1500 ರೂಪಾಯಿ ಅಷ್ಟೇ. ಸೊ ಆಲ್ ಆಫ್ ಅ ಸಡನ್ ಈ ಫೇರ್ಡ್ ಬೈಕ್ಸು, ರೇಸ್ ಓರಿಯೆಂಟೆಡ್ ಬೈಕ್ಸ್ ಬಿಕಮ್ ರಿಲೆವೆಂಟ್. ಸೊ ಆ 40 kilometer ಕಮ್ಯೂಟ್ಗೆ ವಾರದಲ್ಲಿ ಒಂದಿನ ಹೈವೇ ರೈಡ್ ತೆಗೆದ್ಬಿಟ್ಟು ಇಫ್ ಐ ಪುಟ್ ಇನ್ ಟ್ರ್ಯಾಕ್, R3 ಈಸ್ ಅ ವೆರಿ ಗುಡ್ ಬೈಕ್ ಟು ಹ್ಯಾವ್. ಸೆಕೆಂಡ್ ಹ್ಯಾಂಡ್ R3s ಇದ್ರೆ ಅದು ನಾವು ಕನ್ಸಿಡರ್ ಮಾಡ್ಬೋದು. ಓಕೆ.
It can also do occasional highway rides. It is less committed than the R15, but also has the provision where you can lower the bars and take it to track. ಗೊತ್ತಾಯ್ತು. ಸೊ R3 ಕನ್ಸಿಡರ್ ಮಾಡೋದಾದ್ರೆ ಒಂದು ಆಪ್ಷನ್ ಇದೆ. ಓಕೆ. ಅದನ್ನ ಬಿಟ್ರೆ ಈ ಸೆಗ್ಮೆಂಟ್ ಅಲ್ಲಿ ನನಗೆ ಪ್ರೀಮಿಯಂ ಅನ್ಸೋದು, ಅಥವಾ ನಾನು ಪೋರ್ಟ್ರೇ ಮಾಡಬೇಕು, ಐ ಆಮ್ ಸಂಬಡಿ ಹೂ ಇಸ್ ಅ ಪ್ರೀಮಿಯಂ ಓರಿಯೆಂಟೆಡ್ ಪರ್ಸನ್ ಹೂ ಹ್ಯಾಸ್ ಅ ನ್ಯಾಕ್ ಫಾರ್ ಡಿಸೈನ್. ಗಾಡಿ ಹಿಂಗೆ ಡಿಸೈನ್ ಆಗಿರ್ಬೇಕು, ಈ ಥರದಾದ್ರೆ ಟ್ರಯಂಫ್ ಇಸ್ ಅ ವೆರಿ ಗುಡ್ ಆಪ್ಷನ್. ಓಕೆ. ಈ 350 ಏನು ಬರುತ್ತೆ ನೋಡಿ, ಇಟ್ ಬಿಕಮ್ಸ್ ಅ ವೆರಿ ಗುಡ್ ಆಪ್ಷನ್. ಮೇನ್ಲಿ ಬಿಕಾಸ್ ಒಂದು ಸಿಟಿಲಿ ಅವ್ರು ಹೇಳ್ದಂಗೆ ಈಸಿ ಕನ್ಸಿಡರ್ ಮಾಡ್ಬೋದು, ಈಸಿಯಾಗಿ ತಗೊಂಡೋಗ್ಬೋದು. ಸ್ಕ್ರಾಮ್ಲರು ಸ್ವಲ್ಪ ಹಾರ್ಡೆ, ಬಾರ್ಸ್ ವೈಡ್ ಇದೆ. ಬಟ್ ಇಫ್ ಯು ಆರ್ ಡಿಸೈನ್ ಓರಿಯೆಂಟೆಡ್ ಪರ್ಸನ್, ಟ್ರಯಂಫ್ ಇಸ್ ಅನ್ ಆಪ್ಷನ್. ರೆವ್ಸ್ ಓರಿಯೆಂಟೆಡ್ ಪರ್ಸನ್, KTM Dukes are very good options. ಓಕೆ. Suzuki V-Storm is definitely my favorite. In this segment, if I have to pick one for my use case, it will either be an R3 or the Suzuki V-Storm. ಇವ್ರಿನ್ನ RTX ಓಡಿಸಿಲ್ಲ. ನಾನು RTX ಓಡಿಸಿದ್ದಾರೆ. ಓಡಿಸಿಲ್ಲ. ಬಟ್ ಇದೇ ಸೆಗ್ಮೆಂಟ್ ಅಲ್ಲಿ ಒಂದು ಬಿಫೋರ್ ಕಮಿಂಗ್ ಟು 150-250cc ಒಂದು ಸೆಗ್ಮೆಂಟ್ ಹೊಸಾದೇ ಬಂದಿರೋದು ಲಾಸ್ಟ್ ಸ್ವಲ್ಪ ವರ್ಷದಿಂದ, ಜಾಸ್ತಿ ಇರ್ಬೋದು, ಬಟ್ ಅಡ್ವೆಂಚರ್ ಸೆಗ್ಮೆಂಟ್ ಅಂತ ಬಂತು. ತುಂಬ ಜನ ತಗೊಳ್ಳೋದೇನೋ ದೊಡ್ಡ ಗಾಡಿ ಚೆನ್ನಾಗಿ ಕಾಣುತ್ತೆ, ಬಟ್ ಅವ್ರು ಟೆಕ್ನಿಕಲಿ ಅಡ್ವೆಂಚರ್ ಓರಿಯೆಂಟೆಡ್ ಆಗಿ ಗಾಡಿ ಓಡಿಸಲ್ಲ. ಸೊ ಅಡ್ವೆಂಚರ್ ಬೈಕ್ಸ್ನ ಯಾರು ಚೂಸ್ ಮಾಡಬೇಕು? ಬಿಕಾಸ್ RTX ಅಡ್ವೆಂಚರ್ ಬೈಕ್ ಅಂತ ಹೇಳಿ. ಬ್ರೋ, ಅಡ್ವೆಂಚರ್ ಬೈಕ್ಸ್ ದೊಡ್ಡದು ಅನ್ನೋದಕ್ಕಿಂತ ಟೆಕ್ನಿಕಲಿ ಏನಕ್ಕೆ ಅಡ್ವೆಂಚರ್ ಚೂಸ್ ಮಾಡಬೇಕು ಅಂದ್ರೆ ಬಿಕಾಸ್ ಆಫ್ ರೋಡ್ ಕಂಡೀಷನ್ಸ್ ಇನ್ಸೈಡ್ ದ ಸಿಟಿ. ಸಸ್ಪೆನ್ಷನ್ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. SUVಗಳು ಕಾರ್ 150 ಸ್ಪೀಡ್ ಬ್ರೇಕರ್ಸ್, ರ್ಯಾಂಡಮ್ ಹಳ್ಳಗಳು, ನೀವು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಗಾಡಿ ಓಡಿಸ್ಬೋದು. ಬೆನ್ನೋ ಬರಲ್ಲ, ಏನ್ ಬರಲ್ಲ. ಮತ್ತೆ ಸ್ವಲ್ಪ ಮೇಲ್ ಕೂತಿರ್ತೀರಾ, ವಿಸಿಬಿಲಿಟಿ ಚೆನ್ನಾಗಿರತ್ತೆ. Got it. Okay, bro. You are not sitting in the bike. You are like more on the bike. Yes. Coming to 250 to 250 ಕೆಳಗಡೆ ಎಲ್ಲ ಹೋಗ್ಬಿಡ ನೋಡಿ. ಸರಿ. ಅಂದ್ರೆ 220 ಒಂದೇ ಅಂದ್ರೆ ಇದು ಬರೋದು, ಅದು ಬಿಟ್ರೆ ಆಲ್ಮೋಸ್ಟ್ ಎಂಟ್ರಿ ಲೆವೆಲ್ ಬೈಕ್ಸ್ ಇಂದ 250cc ಬೈಕ್ಸ್ ವರ್ಗೂ. ಅದು 100cc ಎಲ್ಲ ಬಿಟ್ಬಿಡೋಣ. CBR 150 ಇದೆಯಾ ಇನ್ನ? ಇಲ್ಲ, ಎಲ್ಲ ಡಿಸ್ಕಂಟಿನ್ಯೂ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಡಿಸ್ಕಂಟಿನ್ಯೂ ಅವರು. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಯಾವ್ದಾರು ಇದ್ರೆ ನೋಡ್ತಾರೆ ಅವರು, ಸೆಲ್ ಆಗತ್ತಾ ನೋಡ್ತಾರೆ. ಸೆಲ್ ಆಗಿಲ್ಲ ಅಂದ್ರೆ ಕಳ್ಸ್ಬಿಡ್ಬಿರು, ಇಂಡಿಯಾಗೆ ಬೇಡ ಅಂದ್ಬಿಡ್ತಾರೆ. ದಟ್ ಇಸ್ ಸಮಥಿಂಗ್ ಐ ಡೋಂಟ್ ಲೈಕ್ ಅಬೌಟ್ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ಸ್. ಅವ್ರದ್ದು ಆಚೆ ಕಡೆ ತುಂಬಾ ಒಳ್ಳೊಳ್ಳೆ ಗಾಡಿಗಳಿದೆ, ಅನ್ಫಾರ್ಚುನೇಟ್ಲಿ ಯಾವುದು ಇಂಡಿಯಾಗೆ ಬರಲ್ಲ. ಗಾಟ್ ಇಟ್. ಬಗ್ಗೆ ಮಾತಾಡೋ ಏನು ಪ್ರಯೋಜನ ಇಲ್ಲ. ಸ್ಟೆಪ್ ಮದರ್ಲಿ ಟ್ರೀಟ್ಮೆಂಟ್. ಬೈಕು ಅಂತ ಬಂದಾಗ ಆಬ್ವಿಯಸ್ಲಿ ಸ್ವಲ್ಪ ಜನ ಫುಲ್ ಪೇಮೆಂಟ್ ಅಲ್ಲಿ ತಗೋತಾರೆ, ಸ್ವಲ್ಪ ಜನ ಡೌನ್ ಪೇಮೆಂಟ್ ಮಾಡಿ EMI ಕಟ್ಕೊಂಡು ತಗೋತಾರೆ. ಓವರ್ ಆಲ್ ಆಗಿ ಹೇಳಕ್ ಕೊಟ್ಟಿರೋದು, ಲೋನ್ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕು. ನಿಧಿ ವೃದ್ಧಿ ಅಂತ ಒಂದು ಬ್ಯೂಟಿಫುಲ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕಂಪ್ನಿ ಇದೆ. ಇವ್ರು ನಿಮ್ಮ ಬೈಕಿಗೆ ಲೋನ್ ತೊಗೊಳಕ್ಕೆ ಹೆಲ್ಪ್ ಮಾಡದೇ ಇದ್ರು ಕೂಡ, ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ 2 ಕೋಟಿವರೆಗೂ ಲೋನ್ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾರೆ. 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಮೇನ್ ವಿಷಯ ಏನಪ್ಪ ಅಂದರೆ ಇವ್ರದ್ದು ಯಾವುದೇ ಡಾಕ್ಯುಮೆಂಟೇಷನ್ ಇಲ್ಲ, ಜಾಸ್ತಿ ಟೈಮ್ ಆಗಲ್ಲ, ತುಂಬ ಬೇಗ ನಿಮಗೆ ಲೋನ್ ಸಿಗೋ ಥರ ಮಾಡ್ತಾರೆ. ಸೊ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡೋಕ್ಕೆ ಮರಿಬಿಡಿ. ಆಲ್ಸೋ ಈ ಸರ್ವಿಸ್ಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಸೊ ಇವ್ರಿಗೇನು ಪೇ ಮಾಡೋದು ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀವಿ ನೋಡಿ. ಸಬ್ 250 ಎಲ್ಲ ಬ್ರ್ಯಾಂಡ್ಸ್ದು ಬೆಜ್ಜಾನ್ ಇದೆ. TVS ರಾನಿನ್ ಇದೆ, ಅಲ್ಲಿ ನೇಕೆಡ್ ಬೈಕ್ಸ್ ಇದೆ, ಫುಲ್ಲಿ ಫೇರ್ಡ್ ಇದೆ, ಸುಜುಕಿ ಇದೆ, ಎವ್ರಿಥಿಂಗ್ ಬ್ರೋ. ನೀವು ಐ ಜಸ್ಟ್ ಲೀವ್ ಇಟ್ ಟು ಯು. ಪಲ್ಸರ್ ದೊಡ್ಡ ರೇಂಜೇ ಇದೆ ಆ ಒಂದು ಸೆಗ್ಮೆಂಟಲ್ಲಿ. ಐ ಡೋಂಟ್ ನೋ, ಮೇ ಬಿ ಆ ಒಂದು ಸೆಗ್ಮೆಂಟಲ್ಲಿ ಬಿಗ್ಗೆಸ್ಟ್ ಪ್ಲೇಯರ್ ಪಲ್ಸರ್ ಇರ್ಬೋದು ಅನ್ಸುತ್ತೆ. ಬಜಾಜ್ ಬೇಸಿಕಲಿ. ಯಾ. ಈ ಸೆಗ್ಮೆಂಟ್ ಅಲ್ಲಿ